ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಿನಿ ಗೌಡ. ಕೆಂಚಗನಹಳ್ಳಿ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು, ಮಧುರೆ ಹೋಬಳಿಗೆ ಬರುತ್ತೆ. ಇದು ನಮ್ಮ ತೋಟ, ಶ್ರೀ ಸಾಯಿರಾಮ್ ಫಾರ್ಮ್ ಅಂತ ಹೇಳಿ. ಇಲ್ಲಿ ನಾವು ಶ್ರೀ ಸಾಯಿ ಹನುಮಾನ್ ಫುಡ್ಸ್ ಅಂತ ಹೇಳಿ ಸಂಸ್ಥೆನ ಮಾಡ್ಕೊಂಡಿದ್ದೀನಿ. ಇದು 1 ಎಕರೆ 10 ಗುಂಟೆ ಜಾಗ ನಮ್ಮದು. ಇಲ್ಲಿ ನಾವು ಸಮಗ್ರ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆ ಅಂದರೆ ಹಾಲಣಬೆ, ಮಿಲ್ಕಿ ಮಶ್ರೂಮ್ ಅಂತ ಏನು ಹೇಳ್ತೀವಿ, ಅದನ್ನು ಕಲ್ಟಿವೇಟ್ ಮಾಡ್ತಿದ್ದೀವಿ. ಮತ್ತು ಅಡಿಕೆ ತಟ್ಟೆಗಳ ತಯಾರಿಕಾ ಘಟಕ ಇದೆ, ಮರದ ಗಾಣದ ಎಣ್ಣೆ ಯೂನಿಟ್ ಇದೆ, ಮಸಾಲ ಪುಡಿಗಳ ಯೂನಿಟ್ ಇದೆ, ಮತ್ತು ನಮ್ಮದು ಪೌಲ್ಟ್ರಿ ಇದೆ, BV380. ಇದ್ರದ್ದೆಲ್ಲ ವೇಸ್ಟ್ ಹೋಗಿ ನಾವು ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರದ ಘಟಕ ಕೂಡ ಇದೆ. ಈಗ ಒಂದೊಂದೇ ಯೂನಿಟ್ ನಾನು ತೋರಿಸ್ತೀನಿ, ಬನ್ನಿ ಯಾವ ರೀತಿ ಒಂದು ಚಿಕ್ಕ ಜಾಗದಲ್ಲಿ ನಾವು ಸಮಗ್ರ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆ ಮಾಡಿಕೊಂಡು ನಾವು ಯಾವ ರೀತಿ ಆದಾಯನ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ತೋರಿಸ್ತೀನಿ. ಈಗ ಮಶ್ರೂಮ್ ಯೂನಿಟ್ ಹತ್ರ ಹೋಗೋಣ ಬನ್ನಿ. ನಮ್ಮ ಮಿಲ್ಕಿ ಮಶ್ರೂಮ್ ಬೆಳೆಯೋ ಅಂಥ ಘಟಕ ಅಂದರೆ ಇದನ್ನು ಗ್ರೋ ರೂಮ್ ಅಂತ ಹೇಳ್ತೀವಿ. ಡಾರ್ಕ್ ರೂಮ್ ಆ ಕಡೆಗಿದೆ ನೋಡಿ. ಇದು ಯಾರಾದರೂ ಅಣಬೆ ಕೃಷಿ ಮಾಡಬೇಕು ಅಂತಿದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಕಡೆಯಿಂದ ಇವತ್ತಿನ ದಿನ 40% ಸಬ್ಸಿಡಿ, ಅಂದರೆ 30 ಲಕ್ಷ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ, ಪ್ರಾಜೆಕ್ಟ್ ಕಾಸ್ಟ್ ಆದಾಗ 12 ಲಕ್ಷ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನಿಂದ ಡೈರೆಕ್ಟಾಗಿ ನಿಮಗೆ ಸಬ್ಸಿಡಿ ಬರುತ್ತೆ. ಸೊ ನಾನು ಇದರದ್ದು ಫಲಾನುಭವಿ. ಇದು ನಮ್ಮ ಯೂನಿಟ್. ಒಳಗಡೆಗೆ ಹೋಗೋಣ ಬನ್ನಿ. ಹಾಗೆ ಹಾರ್ವೆಸ್ಟ್ ಮಾಡುವಂಥದ್ದು ಅಂದರೆ ಬೆಳೆ ಬೆಳೆಯೋ ಅಂಥ ಕೊಠಡಿ ಅಂತ. ಇದು ನಾವು ಕೆಳಗಡೆಗೆ ಏನಕ್ಕೆ ಮಾಡಿದ್ದೀವಿ ಅಂದರೆ ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ತುಂಬ ಇಂಪಾರ್ಟೆಂಟು. kg ಅಷ್ಟು ಹಾಲಣಬೆ ಅಂದರೆ ಮಿಲ್ಕಿ ಮಶ್ರೂಮ್, ವೈಟ್ ಮಿಲ್ಕಿ ಮಶ್ರೂಮ್ ಅಂತ ಏನು ಹೇಳ್ತೀವಿ, ಅದನ್ನು ಬೆಳಿತೀವಿ ಮತ್ತು ಡೈರೆಕ್ಟ್ ಮಾರ್ಕೆಟಿಂಗ್ ನಾವು ಮಾಡ್ಕೊಳ್ತಿದ್ದೀವಿ ಥ್ರೂ ಸಪ್ಲೈ ಚೈನ್ ಗ್ರೂಪ್ಸು ಮತ್ತು FPO ಇಂದ. ಖಂಡಿತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆಗೆ ಓಪನಿಂಗ್ ಇರೋದ್ರಿಂದ ಎಲ್ಲ ರೈತರಲ್ಲೂ ಮನವಿ, ಈ ಬೆಳೆಯನ್ನು ಬೆಳೀರಿ. ಆಯಿಸ್ಟರ್ ಅಥವಾ ಮಿಲ್ಕಿ ಅಥವಾ ಬಟನ್ ಮಶ್ರೂಮು ನಿಮ್ಮ ವಾತಾವರಣಕ್ಕೆ ಯಾವುದು ಅನುಗುಣವಾಗಿ ಬೆಳೆಯೋ ಅಂಥದ್ದು ಇದೆಯೋ ಮಶ್ರೂಮ್ ಕಲ್ಟಿವೇಷನ್ ಮಾಡೋದನ್ನು ಮಾಡಿಕೊಂಡು ನೀವು ಒಂದು ಏನು ಹೇಳ್ತೀವಿ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಒಂದು 4 ಜನಕ್ಕೆ ಕೆಲಸ ಕೊಡ್ಬೋದು ಇದರಿಂದ. ಮತ್ತು ಮಾರ್ಕೆಟ್ ಇದೆಯಾ ಅಂತ ಎಲ್ಲರೂ ಕೇಳ್ತಾರೆ. ಖಂಡಿತವಾಗಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಮಿಲ್ಕಿ ಮಶ್ರೂಮ್ ಅಂತಲೇ ಹೇಳ್ತಿಲ್ಲ ನಾನು, ಮಶ್ರೂಮ್ಗೆ ಡಿಮ್ಯಾಂಡ್ ಇದೆ ಇಂಡಿಯಾದಲ್ಲಿ. ಇದು ಮಿಲ್ಕಿ ಮಶ್ರೂಮ್ ನೋಡಿ. ಇವತ್ತು ನಾವು ಇದನ್ನು ಹಾರ್ವೆಸ್ಟ್ ಮಾಡ್ತೀವಿ. ಇದು ನಾಳೆ ಆಗುತ್ತೆ, ಇದು ನಾಳಿದ್ದು ಈ ರೀತಿ. ಇಲ್ಲಿ ಇದೆಲ್ಲ ಬೆಳೆ ರೆಡಿ ಇರೋವಂಥದ್ದು ನೋಡಿ. ಇದು ಫಸ್ಟ್ ಕ್ರಾಪ್ ಬರ್ತಿರೋದು. ಸೆಕೆಂಡ್ ಕ್ರಾಪ್ದು ಇಲ್ಲಿ ಟಬ್ಸ್ನಲ್ಲಿ ಹಾಕಿಡ್ತೀವಲ್ಲ, ಇದು ಸೆಕೆಂಡ್ ಕ್ರಾಪು. ಅಂದರೆ ನಾವು ಮಶ್ರೂಮ್ ಬ್ಯಾಗು, ಈ ಏನು ಹುಲ್ಲು ಮತ್ತು ಬೀಜನ ನಾವು ಸ್ಟರ್ಲೈಸ್ ಮಾಡಿ ನಾವು ಈ ಬ್ಯಾಗ್ನ ಮಾಡಿದ ಮೇಲೆ 37ನೇ ದಿನದಿಂದ ನಮಗೆ ಹಾರ್ವೆಸ್ಟಿಂಗಿಗೆ ರೆಡಿ ಇರುತ್ತೆ ಕ್ರಾಪು. 37, 38, 39, 40 4 ದಿನ ಆದಮೇಲೆ ಮತ್ತೆ ಅದು pH ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಸಾಯಿಲಲ್ಲಿ, ಹಾಗಾಗಿ ಬೆಳೆ ಕಮ್ಮಿ ಆಗುತ್ತೆ. ಆಗ ನಾವು ಸಾಯಿಲ್ನ ಚೇಂಜ್ ಮಾಡಬೇಕು. ಮತ್ತು ಅಲ್ಲಿಂದ 11ನೇ ದಿನಕ್ಕೆ ಮತ್ತೆ 2ನೇ ಕ್ರಾಪ್ಸು ಶುರು ಆಗುತ್ತೆ ನಮಗೆ. ನೀವು ನೋಡ್ಬೋದು ಎಲ್ಲ ಹಾಲಣಬೆ ಅನ್ನೋದು ಏನಕ್ಕೆ ಇದಕ್ಕೆ ಹೆಸರು ಬಂತು ಅಂದರೆ ಹಾಲಿನಷ್ಟೇ ಬಿಳಿಯಾಗಿರುತ್ತೆ. ಕೇಸಿಂಗ್ ಆಗಿರೋದು ನ್ಯೂ ಬ್ಯಾಗ್ಸು, ನಿನ್ನೆ ದಿವಸ ಅಂದರೆ 1 ದಿನದ ಬ್ಯಾಗ್ಗಳಿದು ಕೇಸಿಂಗ್ ಆಗಿರೋ ಅಂಥದ್ದು. ಇಲ್ಲಿ ಪಿನ್ನೆಟ್ಸ್ ಬರ್ತಿರ್ದಿಯಲ್ಲ, ಅವೆಲ್ಲನೂ ಒಂದು 6ನೇ ದಿನದ ಬ್ಯಾಗ್ಸ್ ಇವೆಲ್ಲನೂ. ನಮ್ಮ ಅಡಿಕೆ ತಟ್ಟೆ ತಯಾರಿಕಾ ಘಟಕ ಅಂದರೆ ನಿಮಗೆಲ್ಲ ಅಡಿಕೆ ತಟ್ಟೆಗಳು ಗೊತ್ತಿದೆ ಅಂತ ಕಾಣುತ್ತೆ. ಈ ಮೆಷಿನ್ಸು ಇವತ್ತು ಕೆಲಸದವರು ಆಚೆ ಕಡೆ ಕೆಲಸ ನಮಗೆ ವಿಪರೀತ ಇರೋದ್ರಿಂದ ಇದನ್ನು ನಾವು ಇವತ್ತು ಆನ್ ಮಾಡಿಲ್ಲ. ನೋಡಿ ಇಲ್ಲಿ 12 ಇಂಚಿಂದ 4 ಇಂಚ್ವರೆಗೂ ಡೈಸ್ ಇದೆ. ಇದರಲ್ಲಿರೋದು 12, 10, 8 ಇದೆ. ಆ ಕಡೆ ಮಿಷಿನ್ನಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಮಾಡಿ ಸ್ಟಾಕ್ ಇಟ್ಕೊಳ್ತೀವಿ. ಇಮಿಡಿಯೇಟಾಗಿ ಆರ್ಡ್ರ್ ಬಂದಾಗ ಕಳಿಸ್ಕೊಡ್ತೀವಿ. ನೋಡಿ ಎಲ್ಲ ಸೈಜ್ ಡೈಸು ಇದೆ. ಇದು ಅಷ್ಟೇ ಹೆಣ್ಮಕ್ಳು, ಇದಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಈಗ ಸಬ್ಸಿಡಿ ಇದೆ. ಈ ಬಿಸ್ನೆಸ್ ಯಾರಾದರೂ ಮಾಡಬೇಕು ಅಂತಿದ್ರೆ ಹೆಣ್ಮಕ್ಳು ಒಂದು ಮಿಷನ್ ಇಟ್ಕೊಂಡು ಮನೆಯಲ್ಲೇ ನಾವು ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಂದರೆ ಖಂಡಿತವಾಗಿ ಮಾಡ್ಬೋದು.
80 ಪೈಸೆಯಿಂದ ₹1 ಒಂದು ತಟ್ಟೆಗೆ ಹಾಳೆಗೆ ನಿಮಗೆ ಲಾಭ ಅಂತೂ ಬಂದೇ ಬರುತ್ತೆ. ಇದಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಸ್ಕೀಮು ಈಗ ಓಪನ್ ಬಿಟ್ಟಿದ್ದಾರೆ, ಮಾಡ್ಕೊಳ್ಳಿ. ಇದು 6 ಇಂಚು, ಇದು 8 ಇಂಚು, ಇದು ಮತ್ತೆ 6 ಇಂಚೆ, ಇದು 8 ಇಂಚು, ಇದು 8 ಇಂಚು. ಯಾಕಂದರೆ ಹಾಳೆ ಕಡೆಯಲ್ಲಿ ಉಳಿಯೋದನ್ನು ನಾವು 6 ಅಥವಾ 4 ಇಂಚಸ್ಗೆ ಹಾಕ್ಕೊಳ್ತೀವಿ. ಇದು 4 ಇಂಚು. ಜಾಸ್ತಿ ಯಾವಾಗಲೂ ನೀವು ಕಾನ್ಸಂಟ್ರೇಟ್ ಮಾಡಬೇಕೇನು ಅಂದರೆ ದೊಡ್ಡ ಹಾಳೆಗಳು ಸಿಕ್ಕಿದಾಗ, ದೊಡ್ಡ ಪ್ಲೇಟ್ ಮಾಡಿದಾಗ ನಮಗೆ ಲಾಭ ಬರೋದು ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ 12, 12, 12 ಇಂಚಿಂದು, ಇಲ್ಲಿ 10 ಇಂಚದು 3. ಸೊ ಇದು ನಾವು ಈ 2 ಹಾಳೆಗಳನ್ನ ತೆಗೆದು ಉಳಿಯೋ ಅಂಥದ್ರಲ್ಲಿ 4 ಅಥವಾ 6 ಇಂಚದ್ ಮಾಡ್ತೀವಿ. ಹಾಗಾಗಿ ಆ ಡೈಸ್ ಕಮ್ಮಿ ಇಟ್ಕೊಳ್ಳಿ, ಇದನ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ 2 ಮಿಷನ್ ಇಟ್ಕೊಂಡಿದ್ದೀವಿ. 2 ಮಿಷನ್ ಇಟ್ಕೊಂಡ್ರೆ ಒಂದು ತಿಂಗಳಿಗೆ ಕಮ್ಮಿ ಅಂದು ಸುಮಾರು 3000 ಲೀಟ್ರ್ ಎಣ್ಣೆ ತೆಗಿಬೋದು. ಸೊ ಮನೆಯಲ್ಲಿರೋ ಹೆಣ್ಮಕ್ಳು 1 ಮಿಷನ್ ಇಟ್ಕೊಳ್ಳಿ, ಮನೆಯಲ್ಲೇ ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದ ಮನೆ, ಅಲ್ಲಿ ನಿಮ್ಮ ಸರೌಂಡಿಂಗ್ಗೆ ಮಾರಾಟ ಮಾಡ್ಬೋದು. ಈವನ್ ಈ ವರ್ಷನೂ ಇದಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಎಣ್ಣೆಗಾಣಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಂದರೆ ಸಹಾಯಧನ ಗೌರ್ನಮೆಂಟು ಅನೌನ್ಸ್ ಮಾಡಿದ್ದಾರೆ. ನೀವು ಅದನ್ನ ಹೋಗಿ ಮಾಹಿತಿ ತಗೊಂಡು ಅವೇಲ್ ಮಾಡ್ಕೋಬೋದು. ಇದು ನಮ್ಮ ಎಣ್ಣೆಗಾಣ. ನಾನು ಪ್ರಾಡಕ್ಟ್ಸ್ ಎಲ್ಲ ನಾವು ಯಾವ ರೀತಿ ಲೇಬಲ್ ಮಾಡಿ ನಮ್ಮದು ಬ್ರ್ಯಾಂಡಿಂಗ್ನಲ್ಲಿ ಕಳಿಸ್ತೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ. ಎಷ್ಟು ಪ್ರಾಡಕ್ಟ್ ಇದೆ ನಮ್ಮದು, ಏನೆಲ್ಲ ನಾವು ಆಚೆ ಕಳಿಸ್ತಿದ್ದೀವಿ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇದು ಎಣ್ಣೆಗಾಣ. ಇದು ನಮ್ಮ ಮಸಾಲೆ ಪದಾರ್ಥಗಳು ಹಾಗೂ ಮಿಲೆಟ್ಸ್ ಬೇಸ್ಡ್ ಏನು ನಾವು ಸ್ವೀಟ್ಸು ಸ್ನ್ಯಾಕ್ಸು ಮಾಡ್ತಾ ಇದ್ದೀವಿ ಅದ್ರ ಘಟಕ. ಇದು ರೋಸ್ಟರ್ ಮಿಷನ್ನು, ಅದು ಪಲ್ವರೈಸರು, ಇದು ಪ್ಯಾಕಿಂಗ್ ಮಿಷನ್ನು, ಸೀಲ್ ಬ್ಯಾಂಡಿಂಗ್ ಆ ಕಡೆ ಇದೆ. ಸೊ ಏನು ಅಂತಂದರೆ ಇದಕ್ಕೂ ಈಗ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಸ್ಕೀಮ್ ಇದೆ. ಅಂದರೆ ನೀವೇನಾದರೂ ಸಿರಿಧಾನ್ಯಗಳದ್ದು ಅಥವಾ ಮಸಾಲ ಪದಾರ್ಥಗಳನ್ನ ಮನೆಯಲ್ಲೇ ಮಸಾಲ ಪುಡಿಗಳು ಮಾಡಿ ನೀವು ಮಾರ್ಕೆಟಿಗೆ ಬಿಡ್ತೀವಿ, ಇಲ್ಲ ನಾವು ಬಿಸ್ನೆಸ್ ಮಾಡಬೇಕು ಅಂತಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಇವತ್ತಿನ ದಿನ ಇದರಲ್ಲೂ ಸ್ಕೀಮ್ ಇದೆ. ಅವೇಲ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಮನೇಲಿರೋರು ಚಿಕ್ಕ ಚಿಕ್ಕ ಮಿಷನ್ಸ್ ಹಾಕ್ಕೊಂಡು ಮಾಡ್ಬೋದು. ಖಂಡಿತವಾಗಿ ನೀವು ಎಷ್ಟು ಕ್ವಾಲಿಟಿ ಆಫ್ ಐಟಮ್ಸ್ ಕೊಡ್ತೀರೋ ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಪ್ರತಿಯೊಬ್ಬರು ರೈತರಿಗೂ ನನ್ನ ಮನವಿ ಮಾಡೋದೇನು ಅಂತಂದ್ರೆ, ಬೋರ್ವೆಲ್ ಕೊರೆಸುವಾಗಲೇ ಒಂದು 20,000ನ ಪಕ್ಕಕ್ಕೆ ಇಡಿ. ಏನಕ್ಕೆ ಅಂದ್ರೆ ಅಂಡರ್ ವಾಟರ್ ರೀಚಾರ್ಜ್ ಅನ್ನೋದನ್ನ ಮಾಡ್ಕೋಬೇಕು ನಾವು. ಅಂದ್ರೆ ಮಳೆ ಬಿದ್ದಾಗ ಎಕ್ಸಸ್ ಆಗಿ ಎಲ್ಲೋ ಹರ್ಕೊಂಡು ಹೋಗೋ ನೀರ್ನ ನಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ನಾವು ನಮ್ಮ ಪಾಯಿಂಟ್ ಮಾಡಿರೋದ್ರಿಂದ ಸುತ್ತ ಒಂದು 6 ಜನಕ್ಕೆ ಬೋರ್ವೆಲ್ ನಲ್ಲಿ ಇನ್ಕ್ರೀಸ್ ಆಗಿದೆ ವಾಟರ್. ಪ್ರತಿಯೊಬ್ಬರು ರೈತರು ಬೋರ್ವೆಲ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟು ಅಂಡರ್ ವಾಟರ್ ರೀಚಾರ್ಜ್ ಮಾಡೋದು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ನೀವು ಕೃಷಿ ಇಲಾಖೆಗಳಿಗೆ ಹೋಗಿ ಅವ್ರು ನಿಮ್ಮ ಮಾಹಿತಿ ಕೊಡ್ತಾರೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಅಂಡರ್ ವಾಟರ್ ರೀಚಾರ್ಜ್ ಪಾಯಿಂಟ್ ಅಂತೂ ಮಾಡ್ಕೊಳ್ಳಿ. ಇದು ನಮ್ಮ ಪಾಯಿಂಟು. ಇದು ನಮ್ಮ ಕೋಳಿ ಫಾರಮ್ಮು. BB380 ಬ್ರೀಡು ನಾವು ಸಾಕಿರೋದು. ಇದರಿಂದ ಬರುವಂತದ್ದು ಮೊಟ್ಟೆ ನೀವು ನೋಡ್ಬೋದು. ನ್ಯಾಚುರಲ್ ಆಗಿ ಬ್ರೌನ್ ಕಲರೇ ಬರುತ್ತೆ, ಈ ಸೈಜ್ ಇರುತ್ತೆ. ಇದರಲ್ಲೂ ಅಷ್ಟೇ ಒಳ್ಳೆ ಆದಾಯ ಇದೆ. ಅಂದ್ರೆ ಹಳ್ಳಿ ಕಡೆ ಇರೋ ಹೆಣ್ಮಕ್ಳು ನಾವು ಇನ್ನೇನೋ ಮಾಡ್ಬೇಕು ಅನ್ನೋ ಬದಲು ಒಂದು 500 ಕೋಳಿ ಹಾಕೊಳ್ಳಿ, ದಿನ ಒಳ್ಳೆ ಲಾಭ ಮಾಡ್ಬೋದು. ಇದು ನಮ್ಮ ಕೋಳಿ ಯೂನಿಟ್ ನೋಡ್ಬೋದು. ಪೂರ್ತಿ 500 ಕೋಳಿ ಇದೆ ನಮ್ಮ ಹತ್ರ. ಇದು ನಮ್ಮ ಯೂನಿಟ್. ಈ ಯೂನಿಟ್ ಕಾಸ್ಟ್ ಅಂದ್ರೆ 500 ಕೋಳಿಗೆ ನಾನು ಮೊಟ್ಟೆ ಇಡೋ ಕೋಳಿ ತಂದಿರೋದ್ರಿಂದ ನನಗೆ 450 ರೂಪಾಯಿ ಕೋಳಿ ರೇಟ್ ಬಿತ್ತು. ಅವರೇ ಕೇಜಸ್ಸು ಎಲ್ಲ ಮಾಡಿ ನನಗೆ ಒಂದು 500 ಕೋಳಿಗೆ ಒಂದು 5 ಲಕ್ಷ ರೂಪಾಯಿ ನನಗೆ ಸುಮಾರು ಖರ್ಚಾಯ್ತು. ಅಂದ್ರೆ ಶೆಡ್ ಬಿಟ್ಟು, ಶೆಡ್ ಸೇರಿದ್ರೆ ನಿಮ್ಗೊಂದು 12.5 ಲಕ್ಷ. ಶೆಡ್ ಪರ್ಮನೆಂಟ್ ಸ್ಟ್ರಕ್ಚರ್. ಸೊ ಇದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಳ್ತೀನಿ. ಇದು ಹಸು ಕೊಟ್ಟಂತ ಜಾಗ ಇದ್ದಿದ್ದನ್ನು ನಾವು ಕನ್ವರ್ಟ್ ಮಾಡಿದೀವಿ. ಸೊ 500 ಕೋಳಿಗೆ ನಾವು ಮೊಟ್ಟೆ ಇಡೋ ಕೋಳಿ ತಂದ್ರೆ 450 ರೂಪಾಯಿ ಬೀಳುತ್ತೆ. ಮರಿ ತಂದು ನಾವು ಸಾಕ್ತೀವಿ ಅಂದ್ರೆ ಅದು ಕೂಡ ಮಾಡಬಹುದು. ನಮ್ಗೆ ಅಷ್ಟು ಅನುಭವ ಇಲ್ಲದೆ ಇದ್ದಿದ್ರಿಂದ ನಾವು ಈ ರೀತಿ ದೊಡ್ಡ ಕೋಳಿನೇ ತಂದು ಸಾಕೊಳ್ತೀವಿ. ಆಮೇಲೆ ಸಣ್ಣ ಮರಿ ತಂದಾಗ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ. ಅದು ಒಂದು ನಾನು ಅಬ್ಸರ್ವ್ ಮಾಡಿರೋದ್ರಿಂದ, ಅವರಿಗೇನೆ ರೈತರೇ ಸಾಕಿ ಕೊಡೋರು ಇರೋದ್ರಿಂದ ಅದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ.
ಇದು ಕುರಿ ಶೆಡ್ ನಮ್ದು. ಬನ್ನೂರು ಕುರಿಗಳನ್ನ ಸಾಕೊಂಡಿದ್ದೀವಿ, ಒಂದು 5 ಸಾಕಿದ್ದೀವಿ. ಆ್ಯಕ್ಚುಲ್ ಆಗಿ ಇದನ್ನು ಕೊಡೋಕೆ ಮನಸ್ಸಿಲ್ಲದೆ ಹೊಸ ತಂದಿಲ್ಲ, ಬಟ್ ಚೆನ್ನಾಗಿ ಬೆಳೆದಿದೆ. ಈ ಸಲ ಕೊಡಲೇಬೇಕು, ಯಾಕಂದರೆ ಅವಕ್ಕೂ ವಯಸ್ಸಾಗ್ತಿದೆ. ಬನ್ನೂರು ಕುರಿ, ಇದರಲ್ಲೂ ಒಳ್ಳೆ ಲಾಭ ಇದೆ. ಪ್ರತಿಯೊಂದು ಮಾಹಿತಿನೂ ನೀವು ಕೃಷಿ ಇಲಾಖೆಗೆ ಹೋಗಿ, ಇಲ್ಲ ನಿಮ್ಮ ಹತ್ತಿರದಲ್ಲಿರೋ KVKಗಳಿಗೆ ಹೋಗಿ ಟೆಕ್ನಿಕಲ್ ಸಪೋರ್ಟು ಗೈಡೆನ್ಸು ತಗೊಳ್ಳಿ. ಪ್ರತಿಯೊಂದೂ ನಿಮಗೆ ಮಾಹಿತಿ ಕೊಡೋಕ್ಕೆ ಅಲ್ಲಿ ಅಧಿಕಾರಿಗಳಿರ್ತಾರೆ. ತಗೊಂಡು ಇವಾಗ ನಾವು ಯಾರು ನಾನಂತೂ ಬ್ಯಾಕ್ಗ್ರೌಂಡು ಅಗ್ರಿಕಲ್ಚರ್ದಿಲ್ಲ, ಬಟ್ ಎಲ್ಲ ಕಲಿತು ಮಾಡಿರೋ ಅಂಥದ್ದು. ಬಟ್ ಎಲ್ಲದರಲ್ಲೂ ಸಕ್ಸಸ್ ಆಗಬೇಕಂತಂದರೆ ಗೈಡೆನ್ಸಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ದಯವಿಟ್ಟು ಹತ್ತಿರದಲ್ಲಿರೋ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ನಮ್ಮ ಕುರಿ ಶೆಡ್ಡು. ನಮ್ಮ ಹಸು ಶೆಡ್ಡು ಇಲ್ಲಿದೆ, ಬಟ್ ಹಸು ನಮ್ಮ ಹತ್ರ ಇಲ್ಲ, ಇನ್ನೊಬ್ರ ಹತ್ರ ಬಿಟ್ಟಿದ್ದೀವಿ. ಯಾಕಂದರೆ ಅದೆರಡು ಗಬ್ಬಾಗಿದೆ. ನಮ್ಗೆ ಅದನ್ನು ಇನ್ನೇನದು ಇಷ್ಟರಲ್ಲೇ ಕರು ಹಾಕುವಂಥದ್ದಿದೆ. ಬಟ್ ಅದು ನಮಗೆ ಅದರದ್ದು ತಿಳುವಳಿಕೆ ಅಷ್ಟಿಲ್ಲದೆ ಇರೋದ್ರಿಂದ ನಮ್ಮ ಸ್ನೇಹಿತರು ನರಸಿಂಹಮೂರ್ತಿ ಅಂತಿದ್ದಾರೆ, ಅವರು ಹಸುನೇ ಕಟ್ಟಿದ್ದಾರೆ, ಒಂದು 30 ಹಸು. ಅವ್ರ ಹತ್ರ ತೊಗೊಂಡೋಗ್ಬಿಟ್ಟಿದ್ದೀವಿ. ಅದು ಕರು ಹಾಕಿದ ತಕ್ಷಣ ಇಲ್ಲಿಗೆ ವಾಪಸ್ ಕರ್ಕೊಂಡು ಬರ್ತೀವಿ. ಈಗ ನಾನು ಹೇಳ್ದೆ ಆಗಲೇ 1 ಎಕರೆ 10 ಗುಂಟೆ ಅಂತ ನಮ್ಮ ತೋಟ. ಅದರಲ್ಲಿ ನಾವು ವ್ಯವಸಾಯಕ್ಕೆ ಒಂದು 35 ಗುಂಟೆನ ಯೂಟಿಲೈಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಅಡಿಕೆ ಮರಗಳನ್ನ ಹಾಕಿದ್ದೀವಿ, ಅಂದರೆ ಸಸಿ ಹಾಕಿ. ಇದೊಂದು 5ನೇ ವರ್ಷ 6ನೇ ವರ್ಷದ ಮರಗಳು. ಇದ್ರ ಜೊತೆನಲ್ಲೇ ಕಾಳು ಮೆಣಸು ಹಾಕಿದ್ದೀವಿ, ಆಮೇಲೆ ಇದು ವಿಳೆದೆಲೆ ಹಾಕಿದ್ದೀವಿ. ಜಾಕಾಯಿಗಳನ್ನ ನೀವು ನೋಡ್ಬೋದು. ನಮಗೆ ದಿನನಿತ್ಯ ಬೇಕಾಗುವಂಥ ಹೂವು ಮತ್ತು ತರಕಾರಿಗಳನ್ನ ಬೆಳ್ಕೊಳ್ತೀವಿ. ಅತಿ ಹೆಚ್ಚು ಮಳೆ ಇದ್ದಿದ್ದರಿಂದ ನೋಡಿ, ಇದು ಏನು ಹೇಳ್ತೀವಿ ನಾವು, ಸುಗಂಧರಾಜ, ಟ್ಯೂಬರ್ ರೋಸಸ್ ಅಂತ. ಆಮೇಲೆ ಅದು ಇದು ಜಾಕಾಯಿ ಮರಗಳು, ಇದು ಕಾಳುಮೆಣಸು. ಆ ಕಡೆ ಸಾಲಲ್ಲಿರೋದು ವಿಳೆದೆಲೆ ಅಂಬು. ಹಾಗೆ ನೋಡಿದ್ರೆ ನೀವು ಏಲಕ್ಕಿನ ಕೂಡ ಕಾಣ್ಬೋದು ಅಲ್ಲಿ. ಪೂರ್ತಿ 2 ಸಾಲು ಏಲಕ್ಕಿ ಹಾಕ್ಕೊಂಡಿದ್ದೀವಿ. ಹೂವು, ಮೆಣಸಿನಕಾಯಿ ನೋಡಿ. ಇದೇ ಇದರಲ್ಲಿ ನಮ್ಮ ಹಸುಗೆ ಮೇವು, ಹಸುಗೆ ಮತ್ತು ಕುರಿಗೆ ಬೇಕಾಗಿರೋ ಜೋಳನ ಬೆಳ್ಕೊಳ್ತಿದ್ದೀವಿ. ಇದರಲ್ಲೇ ಕೋಕೋ ಹಾಕಿದ್ದೀವಿ. ಇಲ್ಲಿ ನಾವು ಯಾವ ಪದ್ಧತಿನ ಯೂಸ್ ಮಾಡಿದ್ದೀವಿ ಅಂದರೆ ಲೇಯರ್ ಪದ್ಧತಿ. ಅಂದರೆ ನೋಡಿ, ಅಡಿಕೆ ಎತ್ತರದಲ್ಲಿದೆ, ಅದ್ರ ಕೆಳಗಡೆ ಒಂದು ಲೇಯರ್ ಬರ್ತಿದೆ ನಮ್ಮದು ಕೋಕೋ ಮತ್ತು ಜಾಕಾಯಿ ಅಥವಾ ಚಕ್ಕೆ ಮರಗಳು. ಆಮೇಲೆ ಬಳ್ಳಿ ಅಂತ ಬಂದಾಗ ಕಾಳುಮೆಣಸು, ವಿಳೆದೆಲೆ ಹಾಕಿದ್ದೀವಿ. ಅದ್ರ ಕೆಳಗಡೆ ಬಂದಾಗ ನಾವು ಏಲಕ್ಕಿನ ಬೆಳಿತಿದ್ದೀವಿ. ಆಮೇಲೆ ತರಕಾರಿಗಳು ಮತ್ತು ಮೇವು. ಇಷ್ಟನ್ನು ನಾವು ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಮುಂಚೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ. ಬರೀ ಇದು ಒಳ್ಳೆ ನೀರಾವರಿಗೆ, ಅಂದರೆ ಮಿಶ್ರ ಬೆಳೆ ಹಾಕಿದಾಗ ಈ ಥರ ಪೈಪ್ಸ್ ಹಾಕ್ಕೊಳ್ಳೋದು ನಮಗೆ ತುಂಬ ಅನುಕೂಲಕರ. ಯಾಕಂದರೆ ಎಲ್ಲದಕ್ಕೂ ಈಕ್ವಲ್ ಆಗಿ ವಾಟರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆ ಕಡೆ ನೀವು ನೋಡ್ಬೋದು, ಆ ಕಡೆ ಟೀಕ್ ಹಾಕಿದ್ದೀವಿ 15 ಗುಂಟೆಗೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವು 35 ಗುಂಟೆ ಸಮಗ್ರ ಕೃಷಿನಲ್ಲಿ ಒಂದು 220 ಅಡಿಕೆ ಮರಗಳಿದೆ, 150 ಟಿಶ್ಯೂ ಕಲ್ಚರ್ ಟೀಕು. ನೀವು ನೋಡ್ತಾ ಇರ್ಬೋದು, ಇದು ಟಿಶ್ಯೂ ಕಲ್ಚರ್ ಟೀಕು 7ನೇ ವರ್ಷ ಮುಗೀತಿದ್ದು. ಮೊನ್ನೆ 1-2 ದಿನದ ಮುಂಚೆಗೆ 7 ಇಯರ್ಸ್ ಕಂಪ್ಲೀಟ್ ಆಗಿದೆ. 8th ಇಯರ್ ಆದಮೇಲೆ ಕಟಾವು ಮಾಡ್ಬೋದು ಅಂತ ಹೇಳಿದ್ದಾರೆ ಕಂಪ್ನಿಯವರು. ನೋಡ್ಕೊಂಡು ಕಟಾವು ಮಾಡ್ತೀವಿ. ತೆಂಗು ಬಂದು ಒಂದು 22 ಮರ ಇದೆ. ಆಮೇಲೆ ಏಲಕ್ಕಿ ಬಂದು ಒಂದು 80 ಸಸಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಥರದ ಹಣ್ಣುಗಳನ್ನು ನಾವು ಬೆಳ್ಕೊಳ್ತೀವಿ. ನಮಗೇನೇನು ಬೇಕೋ ಅದೆಲ್ಲ ನಾವಿಲ್ಲಿ ಬೆಳಿತೀವಿ. ನಮಗೆ ಬೇಕಾಗಿರೋ ಹೂವು, ತರಕಾರಿ, ಸೊಪ್ಪು ಪ್ರತಿಯೊಂದನ್ನು ನಾವಿಲ್ಲಿ ಬೆಳ್ಕೊಳ್ತೀವಿ. 35 ಗುಂಟೆ ಜಾಗದಲ್ಲಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಇದು ಆಗ್ರೋ ಫಾರೆಸ್ಟ್ರಿ ಪ್ರತಿಯೊಬ್ಬರು ರೈತರು ಇಟ್ಕೋಬೇಕು. ಇದು ನಮಗೊಂದು ಇನ್ಶೂರೆನ್ಸ್ ಇದ್ದಂಗೆ ಕಂಪ್ನಿಗೆ. ಏನಕ್ಕೆ ಅಂದರೆ 10 ವರ್ಷಕ್ಕೆ ಅಂತ ಅವರು, ಅಂದರೆ 8 ವರ್ಷಕ್ಕೆ ಅಂತಾರೆ. ಒಂದು 10ರಿಂದ 12 ವರ್ಷ ಆದಮೇಲೆ ಒಳ್ಳೆ ನಾವು ರೇಟಿಗೆ ಮಾರ್ಕೋಬೋದು. ಇಲ್ಲಿಂದ ಬನ್ನಿ, ನಾವು ಈ ತೋಟದಲ್ಲಿ ಬರುವಂಥ ಹಸಿ ಕಸ, ಒಣ ಕಸ ಮತ್ತು ಸಗಣಿನ ಯೂಸ್ ಮಾಡಿ ಎರೆಹುಳು ಗೊಬ್ಬರದ
ಘಟಕ ಯಾವ ರೀತಿ ಮಾಡಿದೀವಿ ಅಂತ ತೋರಿಸ್ತೀನಿ. ನಾ ಈಗಾಗಲೇ ಹೇಳ್ದಾಗೆ ನಮ್ಮ ತೋಟದಲ್ಲಿ ಬರೋ ಹಸಿ ಕಸ ಇರ್ಬೋದು, ಒಣಗಿದ ತರಗೆ ಎಲೆಗಳಿರ್ಬೋದು, ಅಥವಾ ಅಡಿಕೆ ಎಲೆಗಳು ಉದುರುವಂಥದ್ದು ಇರ್ಬೋದು, ತೆಂಗಿನ ಗರಿಗಳಿರ್ಬೋದು, ಪ್ರತಿಯೊಂದನ್ನು ನಾವು ಶಾಪ್ ಕಟ್ಟರ್ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಹಸಿ ಕಸನ ಹಾಕ್ಕೊಂಡು ಸಗಣಿನ ಯೂಸ್ ಮಾಡಿಕೊಂಡು ಗೊಬ್ಬರದ ಘಟಕ ಮಾಡ್ಕೊಂಡಿದ್ದೀವಿ, ಎರೆಹುಳು ಗೊಬ್ಬರದ ಘಟಕ. ನೀವು ಇಲ್ಲಿ ನೋಡ್ಬೋದು, ನಾವು ಮರದ ಸಾಲಿನಲ್ಲೇ ಉಳಿದಿರೋ ಮರನ ಕಡ್ದಿಲ್ಲ, ಅದ್ರ ಮಧ್ಯದಲ್ಲಿರೋ ಜಾಗನ ಯೂಟಿಲೈಸ್ ಮಾಡಿಕೊಂಡು ಪ್ರತಿಯೊಂದು ಘಟಕ ಮಾಡ್ಕೊಂಡಿದ್ದೀವಿ. 12 ತೊಟ್ಟಿಗಳಿದೆ. ಒಂದು ತೊಟ್ಟಿ ಕೆಪಾಸಿಟಿ ಬಂದು 5 ಟನ್ನು ನಮಗೆ ಗೊಬ್ಬರ ಸಿಗುತ್ತೆ. ವರ್ಷಕ್ಕೆ 100 ಟನ್ವರೆಗೂ ನಾನು ಗೊಬ್ಬರನ ತೆಗಿತೀನಿ ಮತ್ತೆ ಮಾರ್ತೀನಿ. ನಾವು ಇದನ್ನೇ ಯೂಸ್ ಮಾಡ್ತೀವಿ, ಮತ್ತೆ ಬೇರೆ ರೈತರು ಕೂಡ ತಗೊಂಡೋಗ್ತಾರೆ. ಇದನ್ನ ಲೇಯರ್ ವೈಸ್ ಹಾಕೋಬೇಕು. ಇದ್ರದ್ದು ನಿಮಗೆ ಕೃಷಿ ಇಲಾಖೆನಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಎರೆಹುಳು ಗೊಬ್ಬರದ ಘಟಕಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಮಾಡಿ ಹೆಣ್ಮಕ್ಳು ಹಸು ಕಟ್ಕೊಂಡಿರೋರು, ತೋಟ ಇರೋರು ಒಂದೊಂದು ಘಟಕಗಳನ್ನ ಮಾಡ್ಕೊಳ್ಳಿ. ಈ ಸಲ ಇದಕ್ಕೂ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಎರೆಹುಳು ಗೊಬ್ಬರದ ಘಟಕಕ್ಕೂ ನಿಮಗೆ ಸಬ್ಸಿಡಿ ಅನ್ನೋದು ಕೊಡ್ತಾ ಇದ್ದಾರೆ, ಯೂಟಿಲೈಸ್ ಮಾಡ್ಕೊಳ್ಳಿ. ಫಾರ್ಮೇಷನ್ ಅಂದರೆ ಇನ್ನು ನಾವು ಬಗಡ ಹಾಕ್ತಿರೋ ಅಂಥದ್ದು, ಅಂದರೆ ಇಲ್ಲಿವರೆಗೂ ರಾಶಿ ಹಾಕ್ತೀವಿ ನಾವು. ಸುಮಾರು ಇದು 2.25 ಅಡಿ ಎತ್ತರ ಇರೋ ತೊಟ್ಟಿಗೆ ನಾವೇನಿಲ್ಲ ಅಂದ್ರೂ ಒಂದು 4 ಅಡಿಯಷ್ಟು ಗೊಬ್ಬರನ ಉಡ್ಡೆ ಹಾಕ್ತೀವಿ. ಉಡ್ಡೆ ಹಾಕಿ ದಿನ ನೀರು ಕೊಟ್ಟಾಗ ಅದು ಕೊಳಿಯೋಕ್ಕೆ ಶುರು ಆಗುತ್ತೆ. ಒಂದು 90 ದಿನ ಕೊಳಿಸ್ತೀವಿ. ಕೊಳ್ತಾದ ಮೇಲೆ ಹುಳು ಬಿಡ್ತೀವಿ. ಅಲ್ಲಿಂದ ಒಂದು 75 ದಿನಕ್ಕೆ ಕಂಪ್ಲೀಟಾಗಿ ನಮಗೆ ಗೊಬ್ಬರ ಆಗುತ್ತೆ. ಅಂದರೆ ಒಂದು ತೊಟ್ಟಿ ಗೊಬ್ಬರ ಆಗೋಕ್ಕೆ 5 ರಿಂದ 5.5 ತಿಂಗಳು ಕಂಪ್ಲೀಟ್ ಬೇಕೇ ಬೇಕು. ಸೊ ಅವಾಗ ನಮಗೆ ಫಲವತ್ತತೆ ಚೆನ್ನಾಗಿರುತ್ತೆ. NPK ಲೆವೆಲ್ಸು ಏನಿದೆ ಅದೆಲ್ಲ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಇದೆ ಆಲ್ರೆಡಿ ಈ ಕಪ್ಪು ಕಲರ್ ಬರ್ತಿದೆಲ್ಲ, ಸೊ ಹಿಂಗೆ ಆಗುವಾಗ ಮೇಲೆ ಮೇಯ್ಕೊಂಡು ಹೋಗ್ತಾ ಇರುತ್ತೆ. ನಾವು ಮೇಲಿಂದನ ತೆಗೆದು ಗೊಬ್ಬರನ ಜರಡಿ ಇಡ್ಕೋಬೇಕು. ನೋಡಿ, ಈ ಕಲರ್ ತಿರುಗಬೇಕು ಗೊಬ್ಬರ. ಅದ್ರಲ್ಲಿ ಸಗಣಿ ವಾಸನೆ ಒಂದು ಚೂರು ಇರಲ್ಲ. ಸೊ ಯಾಕೆಂದ್ರೆ 90 ಡೇಸ್ ಡಿಕಂಪೋಸಿಂಗ್ ಆದಾಗ ಅದರಲ್ಲಿರೋ ಬಯೋಗ್ಯಾಸಸ್ ಎಲ್ಲ ಎಲಿಮಿನೇಟ್ ಆಗಿರುತ್ತೆ. ಅದಾದ್ಮೇಲೆ ಹುಳು ತಿನ್ನೋದು. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ರೈತರು ದಯವಿಟ್ಟು. ಕೊಳಿಸೋ ಕ್ರಿಯೆ ಇದೆಲ್ಲ ಅದು ತುಂಬಾ ಚೆನ್ನಾಗಿ ಮಾಡಿ ಕೊಳಿಸಿ, ಆಮೇಲೆ ನೀವು ಹುಳು ಬಿಟ್ರೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಹೇಳ್ದೆ, ನಮ್ಮ ತೋಟದಲ್ಲಿ ಯಾವುದೇ ವೇಸ್ಟ್ ಇದ್ರೂ ನಾವಿಲ್ಲಿ ಗೊಬ್ಬರ ಕನ್ವರ್ಟ್ ಮಾಡ್ತೀವಿ ಅಂತ. ಇದು ಅಣಬೆ ಕೃಷಿನಲ್ಲಿ ನಾವು ಬೆಳೆ ತೆಗೆದಾದ್ಮೇಲೆ ಉಳಿಯೋ ಅಂಥ ಹುಲ್ಲು ಮತ್ತು ಏನು ಉಳಿದಿರುತ್ತೆ ರೆಸಿಡ್ಯೂಸು, ಅದನ್ನು ಇಲ್ಲಿಗೆ ಯೂಟಿಲೈಸ್ ಮಾಡ್ಕೊಳ್ತೀವಿ. ನಮ್ಮ ತೋಟದಿಂದ ಒಂದೇ ₹1 ಕಚಡ ಆಚೆ ಹೋಗಲ್ಲ. ಹಸಿದಿರ್ಬೋದು, ಒಣಗಿದ್ದಿರ್ಬೋದು, ಎಲ್ಲ ಇಲ್ಲೇ ಗೊಬ್ಬರ ಆಗುತ್ತೆ. ಈ ರೀತಿ ತಗೊಂಬಂದು ಇಲ್ಲಿ ಹಾಕ್ಕೊಳ್ತೀವಿ. ಆಮೇಲೆ ಲೇಯರ್ ವೈಸ್ ಹಾಕಿ ಬಗಡ ಹಾಕಿ ಗೊಬ್ಬರ ಮಾಡ್ಕೊಳ್ತೀವಿ. ನಮ್ಗೆ ಈ ಘಟಕ ಅಂದ್ರೆ ಒಂದು 4-5 ವರ್ಷದ ಮುಂಚೆ ಮಾಡಿರೋದು ಈ ಘಟಕ. ಈ ಘಟಕ ನಾವು ರೆಡಿ ಮಾಡೋದಕ್ಕೆ ಒಂದು ₹2 ಲಕ್ಷ ಖರ್ಚಾಗಿತ್ತು. 1, 2, 3, 4, 12 ತೊಟ್ಟಿ ಮಾಡಿದ್ದೀವಿ. 12 ಅಂದರೆ ಒಂದು ಬೆಳೆ 6 ತಿಂಗಳಿಗೆ 60 ಟನ್ ಕೆಪಾಸಿಟಿ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ನಾನು. ಖಂಡಿತವಾಗಿ ಮಾಡ್ಕೊಳ್ಳಿ. ಇದಕ್ಕೆ 40% ಸಬ್ಸಿಡಿ ಕೊಡ್ತಾರೆ. ನೀವು 2 ಲಕ್ಷ ಖರ್ಚು ಮಾಡ್ಕೊಂಡ್ರೆ ಒಂದು ಅಟ್ಲೀಸ್ಟ್ ₹80,000 ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಮಾಡ್ಬೋದು. 2 ಹಸು ಇದ್ರೆ ಸಾಕು, ಇಷ್ಟು ತೊಟ್ಟಿನೂ ತುಂಬಿಸ್ಬೋದು ನಾವು. ಪೂರ್ತಿ ನಮ್ಮ ಮನೆಗೆ ಏನ್ ಬೇಕೋ ಹಣ್ಣಿನ ಗಿಡಗಳು ಮತ್ತೆ ಹೂವಿನ ಗಿಡಗಳು ಹಾಕೊಂಡಿದೀವಿ. ಅಂದ್ರೆ ಇಲ್ಲಿ ಹಲಸಿಂದ ಶುರು ಆಗುತ್ತೆ. ಹಲಸು, ಸೀಬೆ, ಸಪೋಟ, ಬೆಟ್ಟದ ನೆಲ್ಲಿಕಾಯಿ, ವಾಟರ್ ಆ್ಯಪಲ್ಲು ಮತ್ತೆ ಸ್ಫಟಿಕ ಗಿಡಗಳು, ಪನ್ನೀರ್ ಎಲೆಗಳು, ಇಲ್ಲಿ ಲಿಚ್ಚಿ ಇದೆ, ಮತ್ತೆ ಸಪೋಟ ಇದೆ. ಆಮೇಲೆ ಈ ಸಾಲ್ ಪೂರ್ತಿ ಇರೋದು ಹಣ್ಣಿನ ಗಿಡಗಳೇ. ಎಲ್ಲಾನು ನಾವು ಕಂಪ್ಲೀಟ್ ಆಗಿ ಸಾವಯವ ಕೃಷಿ ಮಾಡ್ತೀವಿ. ಅಂದ್ರೆ ನಮ್ದೇ ಎರೆಹುಳು ಗೊಬ್ಬರ ಹಾಕೊಳ್ತೀವಿ. ಬೇಕಾದಾಗ ಕೋಳಿ ಗೊಬ್ಬರ ಯೂಸ್ ಮಾಡ್ತೀವಿ. ಮತ್ತೆ ಕುರಿ ಗೊಬ್ಬರ ಇದೆ, ದನದ ಗೊಬ್ಬರನೂ ಇದೆ. ಸೊ ಸಾವಯವ ಕೃಷಿ ಮಾಡೋದ್ರಿಂದ ಏನು ಅಂತಂದ್ರೆ ನಮ್ಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಮತ್ತೆ ಆರೋಗ್ಯಕರವಾಗಿರುತ್ತೆ.
ಬೆಳೀತಿದ್ದೀವಿ ಅಥವಾ ತಯಾರು ಮಾಡ್ತಿದ್ದೀವಿ ಪ್ರತಿಯೊಂದು. ಮೊದಲು ಅಣಬೆ ತೋರಿಸ್ತೀನಿ. ನಾನು ಹೇಳಿದೆ ನಮ್ಮದೇ ಬ್ರ್ಯಾಂಡಲ್ಲಿ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನೋಡಿ, ಮಿಲ್ಕಿ ಮಶ್ರೂಮ್ ಈ ರೀತಿ ಪುನೆಟ್ ಬಾಕ್ಸ್ ಅಂತ ಹೇಳ್ತೀವಿ. ಈ ರೀತಿ ನಮ್ಮದೇ ಲೇಬಲ್ನಲ್ಲಿ ಹೋಗುತ್ತೆ ಮಾರ್ಕೆಟ್ಗೆ. ಸೊ ಇದಾದ ನಂತರ ಇದು ಕೊಬ್ಬರಿ ಎಣ್ಣೆ. ನೀವು ನೋಡ್ಬೋದು ಎಷ್ಟು ಶುದ್ಧವಾಗಿದೆ ಅಂತ. ಕೆಲವರು ಅನ್ಫಿಲ್ಟರ್ಡ್ ತೊಗೊಂಡು ಹೋಗ್ತಾರೆ. ಫಿಲ್ಟರೇಷನ್ ಆಗಿರೋದು ಬೇಕು ಅಂದಾಗ ನಾವು ಕಂಪ್ರೆಸರಲ್ಲಿ ಹಾಕಿ ನಾವು ಫಿಲ್ಟರ್ ಮಾಡಲ್ಲ, ಸನ್ ಫಿಲ್ಟ್ರೇಷನ್ ಮಾಡ್ತೀವಿ. ಅಂದರೆ ಬಿಳಿ ಬಟ್ಟೆ ಕಟ್ಟಿ ಆ ಕ್ಯಾನ್ಸ್ನ ಒಂದು 7 ರಿಂದ 10 ದಿನ ಬಿಸಿಲಲ್ಲಿ ಇಟ್ಟಾಗ ಆ ಸೆಡಿಮೆಂಟ್ಸ್ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಸೊ ಫಿಲ್ಟ್ರೇಷನ್ ನ್ಯಾಚುರಲ್ ಆಗಿರುತ್ತೆ. ಇದು ಕೊಬ್ಬರಿ ಎಣ್ಣೆ. ಇದು ಕಡಲೆಕಾಯಿ ಎಣ್ಣೆ ಅಂದರೆ ಗ್ರೌಂಡ್ ನಟ್ ಆಯಿಲ್. ಇದು ನೋಡಿ ನಮ್ಮ ಸಾಂಬಾರ್ ಪೌಡರ್ಸು. ಇಷ್ಟು ನಾವು ತಯಾರು ಮಾಡ್ತೀವಿ. ಅಂದರೆ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಹಲ್ದಿ ಪೌಡರ್. ಏನೇ ಕಳಿಸಿದ್ರು ನಮ್ಮದೇ ಲೇಬಲಿಂಗ್ನಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ನಂತರ ಮೊಟ್ಟೆ 6 ಬಾಕ್ಸ್ ಬೇಕಂದರೆ ಈ ರೀತಿ ನೋಡಿ, ಇದು 12 ಮೊಟ್ಟೆ ಇರುವಂಥ ಬಾಕ್ಸು. ಏನಕ್ಕೆ ಈ ಸೀಬೆಕಾಯಿ ಇಟ್ಟಿದ್ದೀನಿ ಅಂದರೆ ಸಾವಯವ ಕೃಷಿನಲ್ಲಿ ಇದು ನೋಡಿ, ಏನು ಔಷಧಿ ಹೊಡೆದಿಲ್ಲ, ಏನಿಲ್ಲ, ಖಾಲಿ ಎರೆಹುಳು ಗೊಬ್ಬರ ಯೂಸ್ ಮಾಡ್ತೀವಿ, ನಾವು ಬೆಳಿತೀವಿ. ಯಾವ ಸೈಜ್ ಬಂದಿದೆ ಇದು ಇವತ್ತವರೆಗೂ. ಆಗಲೇ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕಾಯಿ ಬಿಡ್ತಿರೋವಂಥ ಮರಗಳಿವೆರಡು. ಇದು ಒಂದು ವೆರೈಟಿ, ಇದು ಒಂದು ವೆರೈಟಿ. ಸೊ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನಂತರ ಈಗ ಒಂದು ತಿಂಗಳ ಕೆಳಗಡೆಯಿಂದ ನಾವು ಮಿಲ್ಲೆಟ್ ಅಂದರೆ ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿ ಸ್ನ್ಯಾಕ್ಸು ಅಥವಾ ಸ್ವೀಟ್ಸು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಮಾಡ್ತಿದ್ದೀವಿ. ಇದು ನಮ್ಮ ರಾಗಿ ಚೋಚು, ಅಂದರೆ ಫಿಂಗರ್ ಮಿಲ್ಲೆಟ್ ಅಂತ ಏನು ಹೇಳ್ತೀವಿ, ರಾಗಿನ ಉಪಯೋಗ ಮಾಡಿರೋವಂಥ ಚೋಚು. ಇದು ನವಣೆ ಯೂಸ್ ಮಾಡಿರೋವಂಥ ಮುರುಕು. ಮತ್ತು ಇದು ಬಂದು ಬಾಜ್ರಾ ಅಂತ ನಾವೇನು ಕರಿತೀವಿ ಅದ್ರ ಫ್ಲೇಕ್ಸು. ಕಾರ್ನ್ ಫ್ಲೇಕ್ಸ್ ಬೇರೆ ಬರುತ್ತೆ, ಬಾಜ್ರಾ ಫ್ಲೇಕ್ಸ್ ಬೇರೆ ಬರುತ್ತೆ. ಇದು ಬಾಜ್ರಾ ಯೂಸ್ ಮಾಡಿರೋವಂಥ ಫ್ಲೇಕ್ಸು. ಪ್ಲಸ್ ಇದರಲ್ಲಿ ಕೊಡೋ ಮಿಲ್ಲೆಟ್ಟು ಇಲ್ಲಿ ನೋಡಿ ಮುರುಕು ಹಾಕಿದ್ದೀವಿ ಒಳಗಡೆ. ಸೊ ಇದೆಲ್ಲನೂ ಇಲ್ಲೇ ನಮ್ಮ ಒಂದೇ ಜಾಗದಲ್ಲಿ ಸಮಗ್ರ ಕೃಷಿ ಜೊತೆಗೆ ಇಷ್ಟು ಕೃಷಿಯೇತರ ಚಟುವಟಿಕೆ. ಇಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ತೋರಿಸ್ಬೇಕಾಗಿರೋದು, ಇದೆಲ್ಲ ಮಾಡಿದಾಗ ಏನು ವೇಸ್ಟ್ ಅಂತ ಉಳಿಯುತ್ತೆ ಅದನ್ನು ನಾವು ಗೊಬ್ಬರ ಮಾಡ್ತೀವಿ ಅಂತ ಹೇಳಿದ್ರಿ. ನೋಡಿ, ಗೊಬ್ಬರ ಕೂಡ ನಮ್ಮದೇ ಲೇಬಲ್ನಲ್ಲಿ ಫಾರ್ಮ್ ಪರ್ಲ್ ವರ್ಮಿ ಕಾಂಪೋಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮದೇ ಕಂಪ್ನಿ ಇದು ಇದೇ ಲೇಬಲ್ನಲ್ಲಿ ಕಳಿಸ್ಕೊಡ್ತೀವಿ. ಇದು 1 kg ಪ್ಯಾಕೆಟು. ಕೃಷಿ ಸಂತೆ ಅಥವಾ ಚಿಕ್ಕ ಮಟ್ಟದಲ್ಲಿ ತಗೊಳ್ಳೋರಿಗೆ, ಕೃಷಿ ಸಂತೆಗೆ ಹೋದಾಗ 1 kg ಪ್ಯಾಕೆಟ್ ತೊಗೊಂಡು ಹೋಗ್ತೀವಿ. ಚಿಕ್ಕ ಮಟ್ಟದಲ್ಲಿ ತಗೊಳ್ಳೋರಿಗೆ ಇದು. ಈಗ ದೊಡ್ಡ ರೈತರು ಅಂದರೆ ತುಂಬ ಹ್ಯೂಜ್ ಕ್ವಾಂಟಿಟಿ ಆರ್ಡ್ರ್ ಕೊಡ್ತಾರೆ ಅಂದಾಗ 25 kg ಮೂಟೆನ ಮಾಡಿ ನಾವು ಕಳಿಸ್ಕೊಡ್ತಿದ್ದೀವಿ.